ಹೇಳಿ ಸ್ವಾಮಿ, ಪ್ರಾಣ ಇಲ್ದಿರೋ ಮಗುಗೆ ನಾನು ಯಾಕೆ ಜನ್ಮ ಕೊಟ್ಟೆ? ನಾನೇನ್ ಪಾಪ ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಕಷ್ಟ ಬಂದಾಗ್ಲೆಲ್ಲ ಎಷ್ಟೋ ಜನದ ಪ್ರಾಣನ್ ಕಾಪಾಡಿದೀನಿ ಅಂತ ಹೆಸರು ತಗೊಂಡಿದ್ ನಾನು. ನನ್ ಮಗುಗೆ ಹೆಸರು ಇಡ್ದೇ ಇರೋ ಸ್ಥಿತಿಲಿ ಯಾಕಿದೀನಿ? ಆಸ್ತಿ ಭಾಗ ಮಾಡ್ಬೇಕಾದ್ರೆ ನಿನ್ ಗೋಳ್ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಹಲ್ಲು ಉದುರಿಸ್ಬಿಡ್ತೀನಿ, ಏನ್ ಅನ್ಕೊಂಡಿದ್ಯಾ? ಏಯ್, ಗುರುಗಳ ಮುಂದೆ ಏನೋ ನಿನ್ ಕೋಪ? ಸಾರಿ ಬ್ರೋ, ಕ್ಷಮಿಸಿ ಗುರುಗಳೇ. ನಮ್ಮ ಅತ್ತಿಗೆ ನೋವನ್ನ ಅರ್ಥ ಮಾಡ್ಕೊಳ್ಳೋದೇನೆ ಇವಳು ಹೆಂಗಂದ್ರಂಗೆ ಮಾತಾಡಿದ್ದಕ್ಕೆ ನನಗೆ ಕೋಪ ಬಂತು. ಒಬ್ಬೊಬ್ಬರು ಸ್ವಾರ್ಥನೂ ಒಂದೊಂದ್ ತರ ಇರುತ್ತೆ ವಿಕ್ರಾಂತ. ಬೆರಳೆತ್ತಿ ತೋರ್ಸೋಕ್ ಮೊದಲು ಮನಸ್ಸಾಕ್ಷಿನ ಪ್ರಶ್ನೆ ಮಾಡಬೇಕು. ಸ್ವಾಮಿ, ಕೈ ನೋಡಿದ್ರಿ? ಕೈ ಕೊಟ್ಟ ಮಗುನ ದೇವ್ರು ಯಾಕೆ ಉಳಿಸ್ಲಿಲ್ಲ ಅಂತ ಹೇಳಿ ಸ್ವಾಮಿ. ಅದಕ್ಕೆ ಉತ್ತರ ನಾನು ಕೇಳೋ ಪ್ರಶ್ನೆಯಲ್ಲಿ ನಿನ್ ಖಂಡಿತ ಸಿಕ್ಕುತ್ತಮ್ಮ. ಪ್ರಶ್ನೆನಾ? ಹೌದು, ನಿಸ್ಸಂದೇಹವಾಗಿ ಹೇಳ್ಬೇಕು. ಗಾಯತ್ರಿ ದೇವಿ ಆತ್ಮನ ನೀನು ಮೊದಲು ನೋಡ್ತಿದ್ದೆ ಅಲ್ವಾ? ನೋಡೋದ್ ಮಾತ್ರ ಅಲ್ಲ, ಗಾಯತ್ರಿ ಅಮ್ಮವ್ರ ಜೊತೆ ನನ್ ಮಾತು ಆಡ್ತಿದ್ದೆ. ಹೆತ್ತ ಮಗ ಆದ್ರೂ ನನಗಿಲ್ದೇ ಇರೋ ಅದೃಷ್ಟ ನನ್ನ ಹೆಂಡತಿ ನೈನಿ ಪಡ್ಕೊಂಡಿದ್ದಾಳೆ ಗುರುಗಳೇ. ನಯನಿ ಗರ್ಭದಲ್ಲಿ ಗಾಯತ್ರಿ ದೇವಿ ಹುಟ್ಟಬೇಕಿತ್ತು, ಹುಟ್ಟಿದಾಳೆ. ಪ್ರಾಣ ಇಲ್ದೇ ಇರೋ ಪ್ರಾಣ ಇದೆಯಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ. ಆತ್ಮ ನಯನಿ ಗರ್ಭದಲ್ಲಿ ಆಶ್ರಯ ಪಡ್ಕೊಂಡು ಈ ಭೂಮಿ ಮೇಲೆ ಹುಟ್ಟು ಬರಬೇಕು ಅಂತಾನೆ ಸಂಕಲ್ಪ ಮಾಡ್ಕೊಂಡಿತ್ತು. ದೇಹಕ್ಕೆ ಸಾವು ಬರ್ಬೋದೇ ಹೊರತು ಆತ್ಮಕ್ಕೆ ಸಾವಿರೋದಿಲ್ಲ ತಿಲೋತ್ತಮ. ಅಂದ್ರೆ ಸ್ವಾಮಿ, ಅಮ್ಮೋರು ಹುಟ್ಟಿದ ಮಗುಗೆ ಪ್ರಾಣ ಇಲ್ಲ ಅಂತ ಗೊತ್ತಾದಾಗ ತುಂಬಾ ಆಘಾತ ಆಯ್ತು. ಸಮಾಧಾನ ಮಾಡ್ಕೊಳಕ್ಕೆ, ಎಲ್ಲ ಸರಿ ಹೋಗೋದಕ್ಕೆ ಸಮಯ ಹಿಡಿಯುತ್ತೆ ಅಂತ ಗೊತ್ತು. ಅಷ್ಟರಲ್ಲೇ ಸ್ವಾಮಿ ಮನೆಗೆ ಬಂದು ಗಾಯತ್ರಿ ಅಮ್ಮವ್ರು ಕಾಣಿಸ್ಕೋತಿಲ್ಲ ಅಂದ್ರೆ ಹಾಗಾದ್ರೆ ಪುನರ್ಜನ್ಮ ಪಡೆದಿದ್ದಾರಲ್ವಾ ಅಂತ ಹೇಳಿ ನನ್ನ ಯೋಚನೆ ಮಾಡೋ ಹಾಗೆ ಮಾಡಿದ್ರು. ನೈನಿ, ಯಾವಾಗ್ಲಾದ್ರು ನಮ್ಮಮ್ಮ ನಿನಗೆ ಕಾಣಿಸಿದ್ರೆ
ಅವತ್ತಿಂದಾದ್ರೂ ಈ ಥರ ಯೋಚನೆ ಮಾಡಿದನ ನಿಲ್ಲಿಸ್ಬಿಡ್ತೀಯಾ? ಯಜ್ಞ ಯಾಗಾದಿಗಳು ಮಾಡ್ತಾ ಪ್ರತಿನಿತ್ಯ ಜಪ ತಪ ಮಾಡೋ ಸ್ವಾಮಿಗಳೇ ಹಾಗೆ ಹೇಳಿದ್ದಾರೆ ಅಂದ್ಮೇಲೆ ಸತ್ಯನೇ ಇರುತ್ತೆ ಯಜಮಾನ್ರೆ. ಅವ್ರು ಹೇಳಿದ್ದಾರೆ ಅಂದ್ರೆ ಅದು ಸುಳ್ಳಾಗಿರಲ್ಲ. ನೈನಿ, ನಿನ್ನ ಆಸೆಗಳನ್ನು ಬೆಳೆಸ್ಕೊಂಡು ನೋವನ್ನ ಮರೆಯೋದಕ್ಕೋಸ್ಕರನೇ ಆ ಥರ ಹೇಳಿದ್ರನ್ಸುತ್ತೆ. ಇಲ್ಲ ಯಜಮಾನ್ರೆ, ಶಬ್ದ ಕಿವಿ ಕೇಳುತ್ತೆ, ಮಾತು ಮನ್ಸಿಗೆ ಮುಟ್ಟುತ್ತೆ. ಆತ್ಮಕ್ಕೆ ಸಾವಿರಲ್ಲ ಅಂತ ಹೇಳಿದ್ರು. ಅಮ್ಮವರು ಪುನರ್ಜನ್ಮ ಪಡೆದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನನಗೆ ಕಾಣಿಸ್ಕೊಂಡು ಕಾರಣ ಹೇಳಿರ್ತಿದ್ರು. ನೋಡಿಲಿ, ಕುಡಿ. ನಿಮ್ಗೋಸ್ಕರ ತಗೊಂಡ್ ಬಂದ್ರೆ ನನಗ್ ಕುಡಿ ಅಂತ ಹೇಳ್ತಿದ್ದೀರಲ್ಲ. ಏನ್ ಮಾಡ್ಬೇಕು ಅಂತ ತೋರಿಸದೆ ಹೋದ್ರೆ ಕಾಫಿ ಕುಡಿತೀವಿ. ನೀನು ಏನು ಯೋಚನೆ ಮಾಡದೆ ಸುಮ್ನೆ ಕಾಫಿ ಕುಡಿ ಅಂದೆ. ಕುಡಿ. ನಾನು ಈ ತರ ಎಲ್ಲ ಮಾತಾಡ್ತಿರೋದ್ರಿಂದ ನಿಮಗ್ ಹಿಂಸೆ ಆಗ್ತಿದ್ಯಾ ಯಜಮಾನ್ರೆ? ಇಲ್ಲ ನೈನಿ, ನೀನ್ ಹೇಳ್ತಿದ್ರೆ ನನಗೆ ಕೇಳೋದಕ್ಕಿಷ್ಟ. ಆದ್ರೆ ನಡೀದೇ ಇರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತು ಯಜಮಾನ್ರೆ. ಅದ್ಭುತ ನಡೆಯೋವರೆಗೂ ಆಸೆ ಇಟ್ಕೋಬಾರ್ದು ಅಂತ ನೀವೆಷ್ಟೇ ಹೇಳಿದ್ರು ಸಮಾಧಾನ ಆಗ್ತಿಲ್ಲ. ಏನಂದ್ರಿ? ನಾನೇನಂದೆ? ಇವಾಗ ನೀವೇನಂದ್ರಿ? ನಾನು ಮಗುನ್ ಹೆತ್ತಿಲ್ವಾ? ಮತ್ತೆ ಯಾರು ಹೆತ್ತಿದ್ದು? ಹೇಳಿ ಚಿಕ್ಕ ಯಜಮಾನ್ರೆ, ಹೇಳಿ. ಯಾಕಂಗ್ ಕಿರ್ಚಾಡ್ತಿದ್ಯಾ? ನಿನಗ್ ಬಂದಿದ್ದು ಹೆರಿಗೆ ನೋವಲ್ಲ, ಹೊಟ್ಟೆ ನೋವು. ಆ ನೋವು ತಡೆಯಕ್ಕಾಗದೆ ಒದ್ದಾಡ್ತಿದ್ದಕ್ಕೆ ಡಾಕ್ಟರ್ಸ್ ಇಂಜೆಕ್ಷನ್ ಕೊಟ್ಟು ಸಿಸೇರಿಯನ್ ಮಾಡಿ ಮಗುನ ಹೊರಗಡೆ ತೆಗೆದ್ರು. ಆಸ್ತಿ ಕೋಟಿ ಅಂತ ದುಡ್ಡು ಬಗ್ಗೆ ಯೋಚನೆ ಮಾಡಿದೆ ಹೊರತು ಮಗುಗೆ ಜನ್ಮ ಕೊಡ್ತಾ ಇದ್ದೀನಿ ಅನ್ನೋ ಮಾತೃ ಹೃದಯ ನಿನಗಿರ್ಲಿಲ್ಲ. ಅದಕ್ಕೆ ನೀನ್ ಹೆತ್ತಿಲ್ಲ ಅಂತ ಹೇಳ್ದೆ. ಅಬ್ಬಾ, ಎಷ್ಟು ಈಸಿಯಾಗಿ ಹೇಳಿದ್ರಿ. 9 ತಿಂಗಳು ಹೊರದೇ ಇದ್ರು 8 ತಿಂಗಳಾದ್ರೂ ಮಗುನ್ ಹೊತ್ತಿದ್ನಲ್ಲ. ಆಸೆನ್ ಹೊತ್ತಿದ್ದೆ, ಬುದ್ಧಿ ಬೆಳೆಸ್ಕೊಳ್ದೆ, ಹೊಟ್ಟೆಯಲ್ಲಿ ದುರಾಸೆ ಅನ್ನೋ ಮಾಂಸದ ಮುದ್ದೆ ಬೆಳೆಸ್ಕೊಂಡೆ. ಮಗು ಯಾವಾಗ ಹುಟ್ಟುತ್ತೋ ಅಂತ ಯೋಚಿಸ್ದೆ. ಹುಟ್ಟಿದ್ರೆ ಎಷ್ಟು ಆಸ್ತಿ ಬರುತ್ತೆ ಅಂತ ಕನಸುಗಳನ್ ಕಂಡೆ ನೀನು. ಅನ್ನಿ, ನಿಮಗ್ ಬಾಯಿಗೆ ಬಂದ ಹಾಗೆ ನಿಮ್ಗಿಷ್ಟ ಆದಂಗ್ ಬೈರಿ. ಯಾಕೆ ಅಂದ್ರೆ ನನಗ್ ಮದ್ವೆ ಆಗೋದು ಕೂಡ ನಿಮ್ಗಿಷ್ಟ ಇರ್ಲಿಲ್ವಲ್ಲ. ನಿಮ್ಮನ್ ಪ್ರೀತಿಸಿದ್ನಲ್ಲ, ಅದ್ ನಂದೇ ತಪ್ಪು. ಮೋಸ ಮಾಡಿ ಮದ್ವೆ ಮಾಡ್ಕೊಂಡೆ, ಮದ್ ಕೊಟ್ಟು ಒಂದಾಗೋ ಹಾಗೆ ಮಾಡ್ದೆ. ಯಾವ್ದ್ ಏನಾದ್ರೂ ಸರಿ, ಕೊನೆಗ್ ಯಾರ್ ಯಾವ ಸ್ಥಾನದಲ್ಲಿದ್ದಾರೆ? 50 ಕೋಟಿ ಆಸ್ತಿಗೆ ಒಡತಿ ನಾನು. ನೀವು 50,000 ಸಂಬಳಕ್ಕೋಸ್ಕರ ನಿಮ್ ಅಣ್ಣನ್ ಕೈ ಕೆಳಗೆ ನೀವ್ ಕೆಲ್ಸ ಮಾಡ್ತಿದ್ದೀರಾ. ನೀನ್ ನೋಡೋ ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ ಹೊರತು ನಾವು ಅಣ್ಣ ತಮ್ಮಂದ್ರ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನನಗೂ ನಮ್ಮ ಅಕ್ಕನ್ಗೂ ವ್ಯತ್ಯಾಸ ಇದೆ. ಇಬ್ರಿಗೂ ಈಗ ಸರಿ ಸಮಾನವಾಗಿ 50 ಕೋಟಿ ಆಸ್ತಿ ಇದ್ರು ನನ್ನನ್ನ ಕೀಳಾಗಿ ನೋಡ್ತಿದ್ದಾಳೆ. ತಂಗಿ ತರ ನೋಡ್ತಾರೆ. ಅವ್ರಾದ್ಮೇಲೆ ನೀನ್ ಹುಟ್ಟಿದ್ದಕ್ಕೆ ನಿನ್ನ ಪ್ರೀತಿಯಿಂದ ನೋಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ದಿರೋ ಹೆಂಗ್ಸಾಗಿರೋದ್ರಿಂದ ನಿನಗೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ. ಕೆಟ್ಟವ್ರನ್ನೇ ನಂಬಿಕೊಂಡು ಅನ್ಭವಿಸ್ತೀಯ. ನೋಡ್ತಾ ಇರು. ನೈನಿ, ಏನಾಯ್ತು ನೈನಿ? ನೈನಿ, ಏನಾಯ್ತು? ಪಾಪು ಪಾಪು ಮಗು ಅಳ್ತಿರೋದ್ ಕೇಳಿಸ್ತಿದೆ ಯಜಮಾನ್ರೆ. ಯಾರ ಮಗು? ಇನ್ಯಾರ ಮಗು ಯಜಮಾನ್ರೆ? ನನ್ ಮಗು ಅಳ್ತಿದೆ. ನನ್ ಮಗಳು ಅಳ್ತಿದ್ದಾಳೆ. ಹಾಲ್ಗೋಸ್ಕರ ಇರ್ಬೇಕು, ಹಸುವಾಗ್ತಿರ್ಬೇಕು. ನನ್ ಕಂತಮ್ಮಂಗೆ ಮಡ್ಲಲ್ಲಿ ಮಲಗಿಸ್ಕೊಂಡು ತಲೆ ಸವರ್ತಾ ಎದೆ ಹಾಲು ಕೊಡೋದಕ್ಕೆ ತಾಯಿಯಾಗಿ ನಾನು ಅದರ ಜೊತೆ ಇಲ್ಲ. ನನ್ ಮಗುವಿಂದ ದೂರ ಆಗಿದ್ದೀನಿ. ನನ್ ಮಗುವಿಂದ ದೂರ ಆಗ್ಬಿಟ್ಟಿದ್ದೀನಿ. ನನ್ ಮಗು ಹಸು ತಡ್ಕೊಳಕ್ಕಾಗ್ದೆ ಅಮ್ಮ ಅಂತಾನು ಕೂಗಕ್ಕಾಗ್ದಿರೋ ಹಸುಗೂಸು ದುಃಖಿಸಿ ಅಳ್ತಿದೆ ಯಜಮಾನ್ರೆ.
ನಮ್ಮ ಮಗು ಇಲ್ಲ ನೈನಿ. ಪ್ರಾಣ ಹೋದ್ಮೇಲೆ ಹೇಗೆ ಹೇಳುತ್ತೆ? ನಿನಗೆ ಹೇಗೆ ಕೇಳ್ಸಕ್ ಸಾಧ್ಯ? ನನ್ ಮಗು ಅಂದ್ರೆ ನಮ್ ಮಗು ಇಲ್ವಾ ಯಜಮಾನ್ರೆ? ಇಲ್ಲ ನೈನಿ. ಇಲ್ಲ ಅಲ್ವಾ? ಅಂದ್ರೆ ಯಜಮಾನ್ರೆ ಇಲ್ಲಿಲ್ವಾ? ಇಲ್ವೇ ಇಲ್ವಾ? ನೈನಿ, ಏನಾಯ್ತು ನೈನಿ ನಿನಗೆ? ಯಾಕೆ ಈ ರೀತಿ ಮಾತಾಡ್ತಾ ಇದೀಯ? ನೀವಂದ ಹಾಗೆ ಇಲ್ವೇ ಇಲ್ಲ ಅಂದಿದ್ರೆ ಗಾಯತ್ರಿ ಅಮ್ಮವರು ನನ್ ಮಗುವಾಗಿ ಹುಟ್ಟದೆ ಹೋಗಿದ್ದಿದ್ರೆ ನಿಮ್ ತಾಯಿ ರೂಪದಲ್ಲಾಗ್ಲಿ ನನ್ನ ಅತ್ತೆಯಾಗಾದ್ರೂ ನಂಗೆ ಕಾಣಿಸ್ಕೋಬೇಕಿತ್ತಲ್ವಾ ಯಜಮಾನ್ರೆ? ಕಾಣಿಸ್ಕೋಬೇಕಿತ್ತಲ್ವಾ? ನೈನಿ, ನಮ್ಮ ಅಕ್ಕನ್ನ ಕೇಳಿ ಏನಾಯ್ತು ಅಂತ. ಹೇಯ್, ಯಾಕೆ ಕಿರಿಸ್ತಾ ಇದೀಯಾ? ಕಿರಿಚದೆ ಅವಳು ಮಾಡೋದನ್ನ ನೋಡ್ಕೊಂಡು ಸುಮ್ನೆ ನಿಂತಿರೋ ಅಂತೀರಾ? ಸುಮನಾ, ನಯನಿ ಏನ್ ಮಾಡಿದ್ಲು ಅಂತ ಹೇಳಿದ್ರೆ ತಾನೆ ನಮಗೂ ಅರ್ಥ ಆಗೋದು. ನನ್ ಮಗುನ ಎತ್ಕೊಂಡ್ ಹೋದ್ಲು. ನಾನ್ ಎಲ್ಲಿಗೆ ಎತ್ಕೊಂಡೋದೆ? ನನ್ ಬೆಡ್ರೂಮ್ ಅಲ್ಲಿ ನನ್ ಪಕ್ಕ ಮಲ್ಕೊಂಡಿರೋ ನನ್ ಮಗ್ಳನ್ನ ಎತ್ಕೊಂಡ್ ಹೋಗಿದ್ದು ಅಲ್ದೆ ನಿನ್ ಹಾಲನ್ನ ಅದು ಕೊಡ್ತೀಯಾ? ಮಗು ಹಸುವಿನಿಂದ ಅಳ್ತಿತ್ತು. ಅದಕ್ಕೆ ನನ್ ರೂಮಿಗೆ ಬಂದ್ಬಿಡ್ತೀಯಾ? ಹೇಯ್ ಮೆಂಟಲ್, ಅವ್ರೇನ್ ರೂಮಿಗೆ ಬಂದು ಪಾಪನ ಎತ್ಕೊಂಡು ಹೋಗಿಲ್ಲ, ನಾನೇ ಕೊಟ್ಟಿದ್ದು. ನೀನ್ ಹೇಗ್ ಕೊಡ್ತೀಯ ವಿಕ್ರಾಂತ್? ನಿನ್ನ ಮಗುನ ಅವಳು ಕೊಡೋದು ಅಂದ್ರೇನು? ಹೆರ್ಗೆಲ್ ಸತ್ತಿದ್ ಮಗು ನೆನ್ಪಾಗಿ ಹತ್ತಿರ್ಬೇಕು, ಇವನ್ ಕರಗ್ಬಿಟ್ಟು ಕ್ಯಾಚ್ ಅಂತ ಎಸ್ತಿರ್ತಾನೆ. ಯಾಕೆ ಹಾಗೆ ಮಾಡ್ದೆ ನೀನು? ಹಾಗೆ ಮಾಡೋಕ್ಕೂ ಮುಂಚೆ ನಿನ್ ಹೆಂಡತಿನ ಒಂದ್ಸಲ ಕೇಳ್ಬೇಕಲ್ವಾ? ಹೌದಲ್ವಾ? ಆದ್ರೂ ನೈನಿ ಮಗುಗೆ ದೊಡ್ಡಮ್ಮ ಅಲ್ವಾ? ಸ್ವಲ್ಪ ತೆತ್ಕೊಂಡ್ರೆ ತಪ್ಪೇನು? ಎತ್ಕೊಂಡ್ ತಿರ್ಗಾಡೋದ್ರಲ್ಲಿ ತಪ್ಪೇನಿಲ್ಲ ಹಾಸಿನಿ. ಆದ್ರೆ ಅವಳ ಹಾಲನ್ನ ಮಗುಗ್ ಯಾಕೆ ಕುಡ್ಸುದ್ಲು ಅಂತ ಸುಮನ ಕೇಳ್ತಿರೋದು. ತಿಲೋತ್ತಮ, ನೀನು ಕೂಡ ತಾಯಿ ತಾನೆ? ಮಗು ಅಳ್ತಾ ಇದ್ರೆ ಹಾಲ್ ಕೊಡಬಾರ್ದಾ? ಕೊಡ್ಬಾರ್ದು ಮಾವ, ನನ್ ಮಗುಗೆ ನಾನೇ ಹಾಲ್ ಕೊಡ್ತೀನಿ. ಮಗು ಎದ್ದು ಅಳ್ತಾ ಇದ್ರೆ ಮೈ ಮೇಲೆ ಪ್ರಜ್ಞಾನ ಇಲ್ದೆ ನಿದ್ದೆ ಮಾಡ್ತಿದ್ಯಲ್ಲೇ. ನಾನು ಎತ್ಕೊಂಡ್ಮೇಲೂ ಮಗು ಅಳೋದ್ ನಿಲ್ಲಿಸ್ಲಿಲ್ಲ. ಆಗ ನೈನ್ ಎತ್ಕೆ ಬಂದಿದ್ದು. ಬಾಗಿಲು ತಟ್ಟಿ ಹೊರಗ್ನೋರ್ ತರ ಅಲ್ಲೇ ನಿಂತ್ಕೊಂಡ್ರು. ನಾನ್ ಮಗುನ ಅವ್ರ ಕೈಯಲ್ಲಿಟ್ಟಾಗ ಅದನ್ನ ನೋಡಿ ಬೇಜಾರಾಗಿ ಅವ್ರ ಹಾಲು ಕುಡಿಸಿದ್ರು ಕಣೆ. ಸುಮನಾ, ನೈನಿ ಹಾಲು ಕೊಟ್ಮೇಲೇನೆ ಮಗು ಅಳೋದ್ ನಿಲ್ಸಿದ್ದು. ನೀವ್ ಚೆನ್ನಾಗಿ ಹೇಳ್ತೀರಾ ಬಾವ. ನಾಳೆ ನೀವ್ ತಿನ್ಸಿದ್ರೆ ತಿನ್ನತ್ತೆ, ನಾಡಿದ್ದು ನೀವ್ ಕಳ್ಸಿದ್ರೇನೆ ಸ್ಕೂಲ್ಗೆ ಹೋಗುತ್ತೆ ಅಂತ ನನ್ ಮಗುನ ನನ್ನಿಂದ ದೂರ ಮಾಡ್ತೀರಾ? ವಿಕ್ರಾಂತ್, ಸುಮನ ಕ್ವೆಶ್ಚನ್ ಮಾಡಿದ್ರೆ ಅದಕ್ ಕೋಪ ಮಾಡ್ಕೋಬಾರ್ದು. ಅವಳು ಇಷ್ಟೊಂದು ಹೇಳ್ತಾ ಇದ್ರೂನು ಮಗುನ ಇನ್ನು ನಯನಿ ತನ್ನ ಹತ್ರನೇ ಇಟ್ಕೊಂಡಿದ್ದಾಳೆ. ನೋಡಿದ್ಯಾ? ಅಮ್ಮ ನೈನಿ, ಕೊಟ್ಬಿಡಮ್ಮ. ಚಿಕ್ಕ ವಿಷಯನೆಲ್ಲ ಯಾಕೆ ದೊಡ್ಡದ್ ಮಾಡ್ತೀಯ? ಮಗು ನಿದ್ರೆ ಮಾಡ್ತಿದ್ದೆ ಚಿಕ್ಕಪ್ಪ, ಅಲ್ಲಾಡ್ಸಿದ್ರೆ ಎದ್ಬಿಡುತ್ತೆ. ಬೆಳಗ್ ಹರಿಯೋವರೆಗೂ ಮಗುನ ಹೀಗೆ ಎತ್ಕೊಂಡಿರ್ತ್ಯಾ? ಇರು ಅಂದ್ರೂ ಇರ್ತೀನಿ. ಈ ಪುಟ್ಟ ಮಗುಗೋಸ್ಕರ ನಾನು ಇಷ್ಟು ಮಾಡಲ್ವಾ? ನೀನ್ ತ್ಯಾಗ ಯಾರಿಗ್ ಬೇಕಕ್ಕ? ನನ್ ಮಗು ನನಗೆ ಸುಮನಾ, ಫೋರ್ಸ್ಫುಲ್ ಆಗಿ ತಗೋಬೇಡ. ನೈನಿನೇ ನೀನ್ ರೂಮಲ್ಲಿ ಮಲಗಿಸ್ತಾಳೆ, ಪ್ಲೀಸ್. ಪರವಾಗಿಲ್ಲ ಬಾವಾ, ನಾನೇ ಎತ್ಕೊಂಡು ಹೋಗ್ತೀನಿ. ಕೊಡಕ್ಕ. ಸುಮನಾ ಪ್ಲೀಸ್.
ನೈನಿ ನಿಂತ್ಕೋ. ಮತ್ತೇನಾದ್ರೂ ಮಗು ಹಿಂದೆ ಹೋದ್ರೆ ಮಗು ಅಳೋ ಜಾಗದಲ್ಲಿ ದೊಡ್ಡವರೇ ಅಳ್ಬೇಕಾಗತ್ತೆ. ನೈನಿ ಪ್ಲೀಸ್ ಬಾ ಬಾ ನೈನಿ. ವಲ್ಲಭ, ಮಗು ಮಲ್ಗಿರೋ ಮರನ ಅದಕ್ಕೆ ಮಾಡ್ಲಿಲ್ಲ ಇಡ. ಓಕೆ. ಈಗೇನ್ ಮಾಡ್ಬೇಕು? ಹಾಸಿನಿ ಅಕ್ಕ ಕಾಣ್ದಿರೋ ಹಾಗೆ ಈ ಪಂಚೆನ ಹೊದಿಸಿ ದೃಷ್ಟಿ ತೆಗಿರಿಯತ್ತೆ. ಸುಮನ, ಒಂದು ನಿಮಿಷ ಬಾ. ವಲ್ಲಭ್, ಇದ್ರಲ್ಲಿ ಚಿಲ್ಲರೆ ಹಾಕು. ಎಷ್ಟು? ₹1 ₹2 2-3 ಕಾಯಿನ್ಸ್ ಹಾಕು. ನನ್ನ ಹತ್ರ ಇಲ್ಲ, ನೀವೇ ಹಾಕಿ. ಅತ್ತೆ, ನನ್ನ ಹತ್ರನಾ? ಆಸ್ತಿ ಭಾಗ ಆಗಿದ್ದೆ ಚಿಲ್ಲರೆಗೆ ಬಂದ್ಬಿಟ್ಯಾ ಹೇಗೆ? ಗುಡ್ ಜೋಕ್. ಪರವಾಗಿಲ್ಲ ಬಿಡು, ನಗ್ಸೋ ಪ್ರಯತ್ನ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್. ಅತ್ತೆ ತಗೊಳ್ಳಿ. ಏನ್ ಮಾಡ್ತಿದಾರೆ ಇವ್ರು? ಇವ್ರ ಮನೇಲಿ ಇಂಥ ಶಾಸ್ತ್ರ ಇದೆಯೇನೋ, ಯಾರಿಗ್ ಗೊತ್ತು. ಅತಿಗೆ, ಈ ಡಬ್ಬಿನ ಹಿಡ್ಕೊಂಡು ಮಂಚದ ಸುತ್ತ 3 ರೌಂಡ್ ಹಾಕಿ ಮಗು ಹತ್ರ ಶಬ್ದ ಮಾಡಿ. ಇದ್ಯಾವ ಶಾಸ್ತ್ರನೋ, ಕಾಮಿಡಿ ಆಗಿದೆ. ನಿನಗೆ ತಮಾಷೆ ಇರ್ಬೋದು, ಆದ್ರೆ ಇದನ್ನೆಲ್ಲ ಮಾಡ್ಲೇಬೇಕು. ಮೃತ್ಯು ದೇವತೆಗಳು ಇಲ್ಲಿಗೆ ಬಂದಿರ್ತಾರೆ. ಏನ್ ಹೇಳ್ತಿದ್ಯಾ? ಹೌದು ಯಜಮಾನ್ರೆ, ಈ ಕುಯಿಲ್ ಶಾಸ್ತ್ರ ಮಾಡಿಸಿದ್ರೆ ಮಗುಗೆ 100 ವರ್ಷ ಆಯುಸ್ ಕೊಟ್ಟು ಹೊರಟೋಗ್ತಾರೆ. ಮಂಚದ ಸುತ್ತ ಸುತ್ತಾ ಈ ಮಗುನ ಕರ್ಕೊಂಡು ಹೋಗೋ ಆಗಿದ್ರೆ ಈಗ್ಲೇ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ 100 ವರ್ಷ ಬಿಟ್ಬಿಡು ಅಂತ ಹೇಳ್ಬೇಕು. ಮಾಮ್, ಅದೇನ ಮಾಡಿ ಮಾಮ್. ಈ ಚಿಲ್ರೆ ಡಬ್ಬನ ಆಡಿಸ್ತಾ ನಾನ್ ಸುತ್ತಬೇಕಾ? ಇವ್ರು ನನ್ಗೆ ದೃಷ್ಟಿ ತೆಗಿತಾ ಇದಾರೆ ಅತ್ತೆ. ದೃಷ್ಟಿ ತೆಗೆಯೋದು ಹಾಗಿರ್ಲಿ, ನಿನ್ನೆ ದೃಷ್ಟಿ ಬೊಂಬೆ ಮಾಡಿಟ್ಟಿದ್ದಾನೆ. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಮುಖಕ್ಕೆ ಯಾಕೆ ಕಾಡ್ಗೆ ಬೆಳ್ದಿದ್ಯಾ? ಅವಳನ್ನ ತಿರುಗಿಸಿ ಬಟ್ಟೆ ಸುಟ್ಟು ದೃಷ್ಟಿ ತೆಗೆಯೋದಂದ್ರೆ ಏನು? ಅಯ್ಯೋ ರಾಮ, ಹೆರ್ಗೆಲಿ ಮಗುನ ಕಳ್ಕೊಂಡವ್ರಿಗೆ ಹೀಗೆಲ್ಲ ಮಾಡ್ಬೇಕು. ಸುಮ್ಮನಾಗಿ ಯಾಕೋ ಮಾಡ್ತಿದ್ಯಾ? ಏಯ್, ನೀನೇನ್ ಮೆಂಟಲೇನಾ? ನೈನ್ಯತ್ಗೆ ಹೀಗೆ ಮಾಡಿದ್ರೆ ಬೇಜಾರು ಮಾಡ್ಕೋತಾರೆ. ಹೊಲ್ಲು ಉದುರ್ಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನಮ್ಮ ಅಕ್ಕನ್ ಮಗು ಹೋಗಿದ್ದಕ್ಕೆ ನನ್ ಮಗುನೇ ಸತ್ತಿರೋ ಹಾಗೆ ಹೀಗ್ ದೃಷ್ಟಿ ತೆಗಿತೀರಾ? ಯಾಕೆ ಹೀಗ್ ಮಾಡಿದ್ರಿ? ವಿಕ್ರಾಂತ್, ಏನೋ ಈ ಹುಚ್ಚ ಕೆಲ್ಸ? ನೈನಿ ಹಾಗೆ ದೃಷ್ಟಿ ತೆಗೆಸ್ಕೊಳಲ್ಲ ಅಂತ ಹೇಳಿಲ್ವಲ್ಲೋ? ಹೌದಲ್ವಾ ವಿಕ್ರಾಂತ್ ಅವ್ರೆ? ಹಾಸಿನಿ ಅಕ್ಕನ ಶಾಸ್ತ್ರ ಮುಗಿದ್ಮೇಲೆ ಅವ್ರ ಮಗುನ ಎತ್ಕೊಂಡು
ಮಂಚದ ಮೇಲೆ ಕೂತ್ಕೊಂಡು ದೃಷ್ಟಿ ತೆಗೆಸ್ಕೊಳ್ಳೋಣ ಅನ್ಕೊಂಡಿದ್ದೆ. ಅಷ್ಟ್ರಲ್ಲೇ ನೀವ್ ಹೀಗ್ ಮಾಡ್ತೀರಾ ಅಂತ. ಸಾಕ್ ಮಾಡಕ ನಿನ್ ನಾಟಕ. ಅದ್ಕೆ ಅನ್ಕೊಂಡು ನನ್ ಗಂಡ ನಿನ್ನ ನಂಬ್ತಾರೆ ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ನಿನ್ ಮಗುನ್ ಕಳ್ಕೊಂಡಿದ್ಯಾ ಅಂತ ನಿನ್ ನೋವನ್ನ ಕಡಿಮೆ ಮಾಡೋದಿಕ್ಕೆ ನನಗಿದ್ರ ದೃಷ್ಟಿ ತೆಗೆದ್ರು ನನ್ ಗಂಡ. ಅಂದ್ರೆ ನೀನ್ ಎಷ್ಟು ಹತ್ರ ಆಗಿದ್ಯಾ ಇವ್ರಿಗೆ? ಏಯ್ ಸುಮನ, ಮೈದ್ನ ಅಂದ್ರೆ ಮಗನ್ ಸಮಾನ. ಮಾತಾಡೋದನ್ ಕಲಿ ಸರಿಯಾಗಿ. ಮಗುನ್ ಕಳ್ಕೊಂಡಿರೋ ನೀವು ನನ್ ಗಂಡನೇ ಮಗು ಅಂತ ದತ್ತು ತಗೋತೀರಾ? ಸುಮ್ನಾ, ತಲೆಗಿಲೆ ಏನಾದ್ರೂ ಕೆಟ್ಟಿದ್ಯಾ? ಹಾಗ್ಯಾಕ್ ಮಾತಾಡ್ತೀಯ ನೀನು? ಆದ್ರೂ ವಿಕ್ರಾಂತ್ ನಿನ್ ಮುಖಕ್ಕೆ ಕಾಡಿಗೆ ಬಳಿಯೋವರೆಗೂ ನೀನ್ ಯಾಕೆ ಸುಮ್ನೆ ಇದ್ದೆ? ನನ್ಗೇನ್ ಗೊತ್ತು, ಇಂಥ ಶಾಸ್ತ್ರ ಇದೆ ಅಂತ ಅನ್ಕೊಂಡಿದ್ದೆ. ಆ ಕಡೆ ತಿರುಗೊಂದಿದ್ದಕ್ಕೆ ತಿರುಗ್ದೆ. ಹೀಗೆಲ್ಲ ಮಾಡ್ತಾರೆ ಅಂತ ನನ್ಗೇನ್ ಗೊತ್ತಿತ್ತು? ಲೈ, ಇಂಥ ಕೆಲಸ ಮಾಡ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಸುಮನಾಗ್ ಬೇಜಾರಾಗಿರಲ್ವಾ ಹೇಳು? ಸುಮನ, ಹೋಗ್ ಮುಖ ತೊಳ್ಕೊಬಾ ಹೋಗು. ನಮ್ಮ ಅಕ್ಕನ್ ಮುಖಕ್ಕೆ ಕಾಡ್ಗೆ ಬೆಳೆದು ಹೀಗೆ ದೃಷ್ಟಿ ತೆಗೆಯವರೆಗೂ ನಾನ್ ಹೋಗಲ್ಲ. ನಾನ್ ತೆಗೆಸ್ಕೊಳ್ಳಲ್ಲ. ದೃಷ್ಟಿ ತೆಗೆದ್ ಮಾತ್ರಕ್ಕೆ ನಿನ್ ಪ್ರಾಣ ಏನು ಹೋಗ್ಲಿಲ್ವಲ್ಲ? ಗ್ಲಾಮರ್ ಹೋಯ್ತು. ಯಾವ್ದ್ಯಾವ್ದೋ ಕಾಡ್ಗೆ ಮುಖಕ್ ಬೆಳೆದ್ರಲ್ಲ, ನನ್ನ ಆ ಕಡೆ ತಿರುಗಿಸಿದಕ್ಕೆ ಸರಿ ಹೋಯ್ತು. ಮುಖದ ಮುಂದೆ ಸುಟ್ಟಿದ್ರೆ ಕಲೆ ಆಗ್ತಿತ್ತೋ ಇಲ್ವೋ? ಅಷ್ಟ್ರಲ್ಲಿ ಕಾಡ್ಗೆ ಬೆಳೆದು ಮನೆ ಮೇಲ್ ನೇತಾಡೋ ದೃಷ್ಟಿ ಗೊಂಬೆ ತರ ಮಾಡ್ಬಿಟ್ರಿ. ಅದಕ್ಕೆ ಹೋಲ್ಸ್ಕೊಂಡು ಆ ಗೊಂಬೆಗಿರೋ ಮರ್ಯಾದೆನೂ ತೆಗಿಬೇಡ. ನೋಡಿದ್ರ ನಿಮ್ಗೆ ನಾನ್ ಎಷ್ಟು ಬೇಡವಾಗ್ಬಿಟ್ಟಿದೀನಿ? ನನ್ಗ ಆಸ್ತಿ ಸಿಕ್ಕಿದ್ರು ಇನ್ನೂ ಗಂಡ ಹೆಂಡತಿ ಅನ್ನೋ ಸಂಬಂಧನ ನನ್ ಮನ್ಸಲ್ಲೇ ಇಟ್ಕೊಂಡಿರೋದ್ರಿಂದ ನಿಮ್ಮನ್ನ ಸಹಿಸ್ಕೊಂಡಿದೀನಿ. ಓ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು? ಡೈವರ್ಸ್ ಕೊಡ್ತೀಯಾ? ಆ ಕೆಲಸ ಮಾಡಿದ್ರೆ ಪೀಡೆ ತೊಲಗ್ತು ಅಂತ ಅನ್ಕೋತೀನಿ. ನೀವ್ ಚೆನ್ನಾಗ್ ಹೇಳ್ತೀರಾ. ಗಂಡನ್ ಬಿಟ್ಟು ಪಾರ್ಟಿಗ್ ಬಂದಿದ್ದಾಳೆ ಅಂತ ಸುತ್ತಮುತ್ತ ಇರೋರೆಲ್ಲ ನನ್ನ ಆಡ್ಕೋಬೇಕು ಅಂತ ತಾನೇ ನಿಮ್ ಉದ್ದೇಶ? ನಾನ್ ಸತ್ರು ಕೂಡ ನಿಮ್ಮಿಂದ ದೂರ ಆಗಲ್ಲ. ನಾನ್ ಬದುಕಿರೋವರೆಗೂ ನನಗೆ ಈ ನರಕ ತಪ್ಪಿದ್ದಲ್ಲ ಅಂತಾಯ್ತು. ನನ್ನನ್ನ ಬೈಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಮಗಳ ಜೊತೆ ಸ್ವಲ್ಪ ಆಟಾಡ್ಕೊಂಡಿರ್ಬೋದಲ್ವಾ? ಆ ಮಗುಗೋಸ್ಕರ ಬದುಕ್ತಾ ಇದ್ದೀನಿ ನಾನು. ನಾನ್ ಪಾಪ ಮಾಡಿದ್ದೀನಿ ಅಂತ ನನಗ್ ಗೊತ್ತು. ಏನ್ ಪಾಪ ಅದು? ಈ ವಿಷಯದ ಬಗ್ಗೆ ಕೂಡ ನಿಮ್ಮ ಹತ್ರ ಕೇಳಕ್ ಬಂದಿದ್ದೀನಿ. ಭವಿಷ್ಯದಲ್ಲಿ ನಡೆಯೋ ಅಪಾಯದ ಬಗ್ಗೆ ನನಗೆ ಮೊದಲೇ ಗೊತ್ತಾಗುತ್ತೆ. ಆದ್ರೆ ನನ್ ಮಗು ವಿಷಯದಲ್ಲಿ ಹೀಗಾಗತ್ತೆ ಅಂತ ನನಗೆ ಯಾಕೆ ಗೊತ್ತಾಗ್ಲಿಲ್ಲ ಹೇಳಿ ಸ್ವಾಮಿ. ನಿನ್ಗೇನಾದ್ರೂ ಅನಾಹುತ ಆಗೋದಿದ್ರೆ ಮೊದಲೇ ತಿಳಿಯುತ್ತಾ ನಯನಿ? ಇಲ್ಲ ಸ್ವಾಮಿ, ಆ ಅದೃಷ್ಟ ನನಗಿಲ್ಲ. ಇದೂನು ಅಷ್ಟೇ. ನಿನ್ನ ರಕ್ತ ಹಂಚ್ಕೊಂಡು ನಿನ್ನ ಕರುಳು ಸಂಬಂಧನ ಕಡ್ಕೊಂಡು ಹುಟ್ಟೋ ಮಗುಗಾದ್ರೂ ಅಷ್ಟೇನೆ. ಅಪಾಯ ಬೆನ್ ಹತ್ತದಾಗ ನಿನಗ್ ಗೊತ್ತಾಗಲ್ಲ.
ನಮ್ಗೆ ಜನ್ಮ ಕೊಟ್ಟ ತಾಯಿ ಮಹಾಶಕ್ತಿ ಅಂತ ಬೀಗೋರ್ ಹತ್ರ ಅಪಾಯ ಬರೋವರ್ಗುನು ತಡೆಯೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ನೋವು ತಿಂತಾರೆ. ಅಯ್ಯೋ, ಇದ್ಯಾವ ನ್ಯಾಯ ಸ್ವಾಮಿ? ಮಗುನ ಕಾಪಾಡ್ಕೊಳಕ್ಕಾಗ್ದಿರೋ ತಾಯಿ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಹಾಗ್ ನೋಡಿದ್ರೆ ಗಾಯತ್ರಿ ಅಮ್ಮೋರು ಹಸಗೂಸಾಗಿ ಈ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾರೆ. ಹಸುವಾಗ್ತಿದ್ಯೋ ನೋವಾಗ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಏನು ಮಾಡಕ್ಕಾಗ್ದೆ ನಿಸ್ಸಹಾಯಕಳಾಗಿ ಎದ್ದು ಬಿಡ್ತೀನ. ಅಮ್ಮನವರ ಆಜ್ಞಾನುಸಾರ ಪ್ರಕಾರ ಆ ಮಹಾದೇವನು ನಡೆದುಕೊಳ್ತಾನೆ. ಸೃಷ್ಟಿ ಕೊಡೋ ತಾಯಿ ಹಾಗೇನೆ ಸೃಷ್ಟಿ ಸ್ಥಿತಿ ಲಯಗಳಿಗೂ ಬದಲಾಯಿಸೋ ಶಕ್ತಿ ಇರುತ್ತೆ. ನಿಬ್ಬರದಿಂದ ಕಾಲಕ್ಕಾಗಿ ನೀನ್ ಕಾಯ್ಬೇಕು. ಸ್ವಾಮಿ, ನನ್ ತಂಗಿ ಮಗುನ ನನ್ ಮಡ್ಲಲ್ಲಿ ಎತ್ಕೊಂಡಾಗೆಲ್ಲ ಸಂತೋಷದಲ್ಲಿ ಮನಸ್ಸು ತುಂಬಿ ಬರುತ್ತೆ. ಹಾಗೆ ನನ್ನ ಹೆತ್ತ ಮಗುನು ಮಡ್ಲಲ್ಲಿ ಎತ್ಕೋಬೇಕು ಅಂತ ನನಗೆ ಆಸೆ ಇರುತ್ತಲ್ವಾ? ಇದು ಬರೀ ಆಸೆ ಅಲ್ಲ, ನನ್ ಮಗುಗೂ ನನ್ನ ಅವಶ್ಯಕತೆ ಇದೆ ಅಲ್ವಾ? ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಹಾಗಾದ್ರೆ ಹೇಳಿ ಸ್ವಾಮಿ, ಹಸುಗೋಸಕ್ ತಾಯಾಗಿರೋ ನಾನು ಮಗುವಿಂದ ದೂರ ಇದ್ರೆ ನಾನ್ ಬದುಕಿದ್ದು ಪ್ರಯೋಜನ ಇದೆಯಾ? ನಾನ್ ತಗೊಳ್ತಿರೋ ಉಸಿರಿಗೆ ಅರ್ಥ ಇದೆಯಾ? ಮಹಾಮಹಿಮರು ನೀವು, ಕೇಳ್ಕೊಂಡ್ರೆ ದಾರಿ ತೋರಿಸ್ತೀರ. ನನ್ ಮೇಲ್ ದಯೆ ತೋರಿಸಿ ನನ್ ಜೀವನಕ್ಕೆ ಒಂದರ್ಥ ಕೊಡಿ ಸ್ವಾಮಿ. ಪರೋಕ್ಷವಾಗಿ ಒಂದು ಮಾತನ್ನು ಹೇಳ್ತೀನಿ ತಾಯಿ. ಹತ್ತಿರದಲ್ಲೇ ಒಂದು, ಪಾಲಕರ ಹತ್ರ ಮತ್ತೊಂದು. ಅರ್ಥ ಆಯ್ತಾ? ಇಲ್ಲ ಸ್ವಾಮಿ, ನಂಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ದುಃಖ ಪಡಬೇಡ, ಧೈರ್ಯವಾಗಿರು. ಪ್ರತಿಯೊಂದು ನಿನಗೆ ಅರ್ಥ ಆಗುತ್ತೆ. ನೀನು ನಂಬಿದ್ರೆ ಗಾಯತ್ರಿ ದೇವಿ ಜೀವಂತವಾಗೇ ಇದ್ದಾಳೆ. ಅವಳು ನೀನು ಸೇರೋ ಸಮಯ ಹತ್ತಿರದಲ್ಲೇ ಇದೆ. ಹೋಗು, ನಂಬಿಕೆ ಇಟ್ಕೊಂಡು ಕಾಯ್ತಾ ಇರು. ನೀವಾದ್ರೂ ಕೇಳಿದ್ರಾ? ಗಾಯತ್ರಿ ಅತ್ತೆ ಅವ್ರ ಫೋಟೋಗ್ ಹಾಕಿದ್ ಹಾರ ತೆಗ್ದು ಹಚ್ಚಿದ್ ಕುಂಕುಮ ಅಳಿಸಿ ಮತ್ತೆ ಹುಟ್ಟಿದ್ದಾರೆ ಅಂತ ಹೀಗ್ ಗಲಾಟೆ ಮಾಡಿದ್ರೆ ಏನನ್ಬೇಕು? ಇನ್ನೇನ್ ಹೇಳ್ತೀಯಮ್ಮ? ಅವಳು ಬರದ್ಮೇಲೆ, ಅವಳು ಗಂಡ ಅದನ್ನ ಒಪ್ಕೊಂಡ್ಮೇಲೆ ನಾವ್ ಸುಮ್ನೆ ಇರ್ಬೇಕಷ್ಟೇ. ಮಗು ಹೆರ್ಗೆಲ್ ಹೋಯ್ತು ಅಂತ ದುಃಖ ಪಡ್ತಿರೋ ನಮ್ಮಕ್ಕ ಹೀಗ್ ಗಲಾಟೆ ಮಾಡ್ಕೊಂಡು ಎಲ್ರಿಗೂ ಹೊಡೆದ್ರೆ ಯಾಕೆ ಹೀಗ್ ಮಾಡ್ತಿದ್ಯ ಅಂತ ಕೇಳಲ್ವಾ? ನೀನು ಬೇಕಾದ್ರೆ ನೈನಿ ಮುಂದೆ ಹೋಗ್ ಕೇಳು. ಕೊಟ್ರೆ ಬಾಗ್ಲಾಚೆ ಹೋಗ್ ಬೀಳ್ತೀಯ. ನಾನ್ ಕೇಳ್ತೀನಿ. ದವಡೆ ಕೊಟ್ರೆ ಇರೋ ಹಲ್ಲೆಲ್ಲ ಉದ್ರೋಗುತ್ತೆ. ನೀನ್ ಹೊಡಿತೀಯಾ? ಆಹಾ, ನನಗಷ್ಟೊಂದ್ ಸೀನ್ ಇಲ್ಲ. ನಮ್ ನೈನಿ ಬಲ್ಗೈನ ಬಿಸಿ ಮಾಡ್ಕೊಂಡು ರೆಡಿ ಆಗಿದ್ದಾಳೆ. ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ತಕಿಟ ತಕಿಟ ತಂದಾನೆ. ಹೋಗಿ ಹೋಗಿ ನೋಡೋಣ, ಹೋಗಿ. ಹೊಡೆಯೋದಾದ್ರೆ ನಾನು ಒಪ್ಕೊಳಲ್ಲ, ನಾನು ಹೋಗಲ್ಲ. ನಯನಿ, ನಿನಗ್ ನಂಬಿಕೆ ಇರಬಹುದು. ಅದ್ ನಮ್ಗೆ ವಿಚಿತ್ರ ಅನ್ಸಿ ಕೇಳ್ದಾಗ ನೀನ್ ಹೀಗೆ ಕೈ ಮಾಡೋದು ಯಾವ ಕಾರಣಕ್ಕೂ ಸರಿಯಲ್ಲ. ಗಾಯತ್ರಿ ಅಮ್ಮೋರ್ ಹುಟ್ಟಿದ್ದಾರೆ ಅಂತ, ಬದುಕೆ ಇದ್ದಾರೆ ಅಂತ ನಾನ್ ನಂಬಿರೋದಕ್ಕೆ ಇವಳು ಮಾಡಿದ ಕೆಲ್ಸಕ್ಕೆ ನಾನ್ ಪಾಠ ಕಲಿಸ್ದೆ. ನಿನಗ್ ಸೆಟ್ ಬಂತು ಅಂತ ನನಗ್ ಹೊಡಿಯೋದಲ್ಲ ನೈನಿ. ಆಂಟಿ ಪುನರ್ಜನ್ಮ ಪಡೆದಿದಾರಂತ ಪ್ರೂವ್ ಮಾಡು, ಆಗ ನಂಬ್ತೀನಿ. ಸತ್ ಮಗುನ ಹೂತಾಗಿದ್ಯಲ್ಲ, ಅದನ್ನ ತೆಗೆದು ತೋರ್ಸಿದ್ರೆ ಬದುಕ್ ಬಿಡುತ್ತಾ? ಹುಚ್ಚುತನ ತಾನೇ ಇದು. ವಲ್ಲಭಾ, ಮೈಂಡ್ ಯು ವರ್ಡ್ಸ್. ಮನ್ಸು ಹರ್ಟ್ ಆಗೋ ತರ ಮಾತಾಡಕ್ ಹೋಗ್ಬೇಡ. ನೈನಿ ಹೇಳಿದಿನ ಕೇಳಿಸ್ಕೊಡಿ ಸಾಕು. ವಕ್ರವಾಗಿ ಆಡಕ್ ಹೋಗ್ಬಿಡಿ.
ಸಖಿ, ಮರಣ ಅಂತ ಬರ್ದಿದ್ಯಲ್ಲ ಅದನ್ನ ಅಳಿಸು. ಓ ವಲ್ಲಭ್, ನಿನ್ ತಮ್ಮನೂ ಅದನ್ನ ನಂಬ್ತಿದ್ದಾನೆ. ಒಡ ಹುಡ್ದೋನ್ ಅಲ್ದೇ ಇದ್ರು ಜೊತೆಗೆ ಇರ್ತೀವಿ ಅಂತ ವಿಶಾಲ್ ಭಾವನ್ ಬೆನ್ ಹಿಂದೆನೆ ಇರ್ತಾರಲ್ವಾ. ಕೆಲ್ಸ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಇರ್ಬೇಕು, ತಪ್ಪಲ್ಲ. ಈಗ ನಮ್ ಹತ್ರನೂ ಆಸ್ತಿ ಇದೆ, ಯಾರಿಗೂ ಸಲ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ ರೀ. ಸೂಪರ್ ನೈನಿ. ಏಯ್, ಏನೇ ಸಣ್ಣ ಮಕ್ಕಳ ತರ ಮಗು ಹುಟ್ಟಿದ್ರು ಬುದ್ಧಿ ಬೆಳಿಲಿಲ್ವಲ್ಲ. ಇಂತ ಸೀನ್ ಬಂದಾಗ ನಾವು ಚಿಕ್ಕವರು ದೊಡ್ಡವರು ಅಂತ ನೋಡ್ಬಾರ್ದು ದುರ್ದು ಆಂಟಿ, ಎಂಜಾಯ್ ಮಾಡ್ಬೇಕು. ನನ್ ತಂಗಿ ನೈನಿ ಅಂದ್ರೆ ಅದು. ನಿಜವಾಗ್ಲೂ ಇದು ದೌರ್ಜನ್ಯನೇ. ಗಾಯತ್ರಿಕ ಪುನರ್ಜನ್ಮ ಪಡ್ತಿದ್ದಾರೆ, ಬದುಕಿದ್ದಾರೆ ಅಂತ ಪ್ರೂವ್ ಮಾಡ್ದೇನೆ ಈ ತರ ವರ್ತಿಸೋದು ಯಾವುದೇ ಕಾರಣಕ್ಕೂ ಸರಿ ಅನ್ನಿಸ್ತಾ ಇಲ್ಲ. ಕಳ್ಳರಿಗೆ ಪೊಲೀಸ್ ಅವರು ಕೂಡ ಈ ತರ ಕಾಟ ಕೊಡಲ್ಲ. ಇವಳು ಮಾತ್ರ ಓವರ್ ಆಗಿ ಆಡ್ತಾ ಇದ್ದಾಳೆ. ಹೇಳೋರ್ ಕೇಳೋರ್ ಇಲ್ಲ ಅಂತ. ಬಾಯ್ ಮುಚ್ಚು, ಬಾಯ್ ಮುಚ್ಚು, ಬಾಯ್ ಮುಚ್ಚು. ನಿಮ್ಗೆಲ್ಲ ಪ್ರೂಫ್ ಬೇಕು ಅಷ್ಟೇ ಅಲ್ವಾ? ಅಷ್ಟೇ. ಏನ್ ಮಾಡ್ತೀಯ ನೈನಿ? ನೀನು ನಿನ್ ಕೈ ಕೆಲ್ಸ ಕೊಡದೆ ಪ್ರೂವ್ ಮಾಡಿದ್ರೆ ಚೆನ್ನಾಗಿರತ್ತೇನೋ ಅನಿಸ್ತಿದೆ. ಸಖಿ ತಗೊಂಬಂದಿದ್ದಾಳಲ್ಲ, ಹೂವಿನ ಹಾರ, ಕುಂಕುಮ, ದೀಪದ ಕಂಬ. ಏ ಸಖಿ, ಅಮ್ಮೋರ್ ಫೋಟೋಗೆ ಕುಂಕುಮ ಇಡು. ಹೊಡಿಬಾರ್ದು. ಸುಮ್ನೆ ಯಾಕೆ ಹೊಡಿತಾಳೆ? ನೀನ್ ಹಚ್ಚು. ಅತ್ತೆ, ನೀವು ಆ ಹಾರ ಹಾಕಿ. ಸಖಿಗ ಫೋಟೋಗೆ ಕಣೆ. ಹಾಗಿದ್ರೆ ಓಕೆ. ನಿಜವಾಗ್ಲೂ ಖುಷಿಗೆ ಕಿರ್ಚಾಡ್ಬೇಕು ಅನ್ನಿಸ್ತಿದೆ. ಏನಾಯ್ತು ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೋಬಹುದು, ಅದಕ್ಕೆ ಕೂಗಾಡದೆ ಸುಮ್ಮನೆ ಇದ್ದೀನಿ. ನೀವ್ ಸಂತೋಷವಾಗಿದ್ದೀರಾ ಅಂದ್ರೆ ನನಗೂ ಖುಷಿನೇ. ಕಾರಣ ನಮ್ಮಮ್ಮ ಇನ್ನೂ ಬದುಕಿದಾರಲ್ವಾ. ನನ್ನ ನಂಬಿಕೆನ ಗುರಿಯಾಗಿ ಬದಲಾಯಿಸ್ತಿರೋ ನಿಮ್ ಮನ್ಸಿಗೆ ಹೇಗ್ ಕೃತಜ್ಞತೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಮಾತ್ ಬರ್ತಿಲ್ವಾ? ಎಲ್ಲಿ ಆ ಅನ್ನು ಅನ್ನು ಆ ಸಕ್ಕರೆ ಯಾಕೆ ತಿನ್ಸಿದ್ರಿ ಯಜಮಾನ್ರೆ? ಯಾಕಂದ್ರೆ ಆಗ್ಲೇ ನೀನು ಗಾಯತ್ರಿ ದೇವಿ ಅತ್ತೆ ಪುನರ್ಜನ್ಮ ಪಡೆದಿದ್ದಾರೆ ಅಂತ ಎಲ್ರಿಗೂ ಅರ್ಥ ಮಾಡಿಸಿದ್ಯಲ್ಲ ನೀನು. ಅಕ್ಕ, ನೀವು ಇದನ್ನ ನಂಬ್ತೀರಾ? ನಿನ್ನ ನಂಬ್ಕೊಂಡೆ ಈ ಮನೇಲಿ ಇದೀನಿ ನೈನಿ. 50 ಕೋಟಿ ಆಸ್ತಿ ಬರ್ದ್ಕೊಟ್ಟಿದ್ಯಾ ಅನ್ನೋ ಖುಷಿ ನನಗಿಲ್ಲ. ಯಾಕಂದ್ರೆ ನನ್ ಗಂಡ ಆಗ್ಲಿ ನನ್ನ ಅತ್ತೆ ಆಗ್ಲಿ ಯಾರು ಏನೂ ಕಷ್ಟನೇ ಪಟ್ಟಿಲ್ಲ. ವಿಲ್ಲಲ್ಲಿದೆ ಅಂತ ಅವ್ರು ಹೇಳಿದ ತಕ್ಷಣ ಬರೆದುಕೊಟ್ಟು ಧರ್ಮ ಇದೆ ಅಂತ ನಿರೂಪಿಸಿದ್ರಿ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮನ್ ಕಾಪಾಡಿದ್ರೆ ತಪ್ಪದೆ ಅದು ಅದ್ ನಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ನೀವಿಷ್ಟು ಒಳ್ಳೆಯವರಾಗಿರೋದಕ್ಕೇನೆ ನಿಮಗ್ ಮನೋಸ್ಥೈರ್ಯ ಜಾಸ್ತಿ ಇರೋದು.
ಗಾಯತ್ರಿ ಅತ್ತೆ ಮತ್ತೆ ಜೀವಂತವಾಗಿ ನಮ್ ಕಣ್ಣಿಗೆ ಹೇಗ್ ಕಾಣಿಸ್ಕೋತಾರೆ ಅಂತ ನಾನ್ ನಿಮ್ಮನ್ ಪ್ರಶ್ನೆ ಮಾಡಲ್ಲ. ಯಾಕಂದ್ರೆ ಅತ್ತೆ ಆತ್ಮ ಈ ಕಾಣಿಸ್ತಿಲ್ಲ ಅಂತ ಫೋಟೋಗ್ ಹಚ್ಚಿರೋ ಕುಂಕುಮ ಅಳಸೋಯ್ತು, ಹೂವಿನ ಹಾರ ಹಾರೋಯ್ತು, ಕೊನೆಗೆ ಹಚ್ಚಿದ ದೀಪ ಕೂಡ ಆರೋಯ್ತು. ಅಂದ್ರೆ ಅವರು ಮತ್ತೆ ಹುಟ್ಟಿ ಬಂದಿದ್ದಾರೆ. ಹೋದ್ ಜನ್ಮದಲ್ಲಿ ದೇವತೆ ಅನ್ಸ್ಕೊಂಡಿರೋ ಗಾಯತ್ರಿ ದೇವಿ ಅತ್ತೆ ಇವಾಗ ಯಾವ ದೇವಿ ಸನ್ನಿಧಿಲಿದಾರೋ. ನಮ್ಮ ಇನ್ನೊಂದು ಮಗುನ ಯಾರೋ ತಗೊಂಡು ಹೋಗಿದಾರೆ ನೈನಿ. ನನ್ನನ್ನು ಹೆತ್ತ ತಾಯಿ ಪುಟ್ ಕೂಸಾಗಿ ಯಾವ ತಾಯಿ ಮಡ್ಲಲ್ಲಿ ಸೇರಿದ್ಯೋ, ಗುರುಗಳು ಮತ್ತೆ ನೀನ್ ನಂಬ್ತಿರೋ ವಿಷಯ ನಿಜ ಆಗ್ಬೇಕು. ಅಮ್ಮ ಇನ್ನೂ ಜೀವಂತವಾಗಿದ್ದಾರೆ. ಯಜಮಾನ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಹೆತ್ತವರು ನಾವಷ್ಟೇ ಅಲ್ಲ, ನಮ್ಮ ಅತ್ತಿಗೆ ಕೂಡ ನಮ್ಮಮ್ಮ ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತಿದ್ರೆ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನೈನಿ. ಅಮ್ಮೋರು ನನಗೆ ಯಾವಾಗ ಸಿಗ್ತಾರೋ, ನಾನು ಯಾವಾಗ ಅವ್ರನ್ನ ಎತ್ಕೋತೀನಿ.